ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಸರ್ವಸಾರ ಉಪನಿಷತ್ನ ಶ್ಲೋಕದ ಒಂದು ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕ ನಿಮಗೆಲ್ಲರಿಗೂ ಗೊತ್ತಿರದೆ ಅಂತ ಅನ್ಕೋತೀನಿ, ಗೊತ್ತಿರಬಹುದು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಆದರೆ ನಿಜವಾದ ಅರ್ಥ ಗೊತ್ತಿದೆಯಾ ಇಲ್ವಾ? ನನಗೂ ಗೊತ್ತಿರಲಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕ ಅರ್ಥ, ನಿಜವಾಗಿರ್ತಕ್ಕಂಥ ಅರ್ಥ ನನಗೆ ಆಚಾರ್ಯ ಪ್ರಶಾಂತ್ ಅವರನ್ನು ಕೇಳೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿತ್ತು. ಇದರ ಅರ್ಥ ಬಹಳ ಅದ್ಭುತವಾಗಿದೆ. ಇದರ ಅರ್ಥ ಏನಪ್ಪ ಅಂದರೆ, ಗುರು ಮತ್ತು ಶಿಷ್ಯ, ಶಿಕ್ಷಕ ಮತ್ತು ವಿದ್ಯಾರ್ಥಿ ಇಬ್ಬರೂ ಸೇರಿಕೊಂಡು ತಮ್ಮ ಇಬ್ಬರ ಸಂಬಂಧ ಚೆನ್ನಾಗಿರಲಿ ಅಂತ ಆ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡುವಂತಹ ಶ್ಲೋಕ, ಪ್ರಾರ್ಥನೆ ಮಾಡುವಂತಹ ಒಂದು ಮಾತು, ವಚನ ಇದರಲ್ಲಿದೆ. ಶ್ಲೋಕ ಅಂದರೆ ಸಂಸ್ಕೃತದಲ್ಲಿ ಇರತಕ್ಕಂತಹ ಮಾತಿಗೆ ಶ್ಲೋಕ ಅಂತ ಕರಿತೀವಿ. ಅದನ್ನು ನಾವು ಯಾವುದೇ ಭಾಷೆಯಾಗಿರ್ಬೋದು, ನಾವು ಅದನ್ನು ಒಳ್ಳೆಯ ಮಾತಿದ್ರೆ ಅದನ್ನು ಸ್ವೀಕಾರ ಮಾಡಬೇಕು ನಾವು. ಸೊ ಈ ಸರ್ವಸಾರ ಉಪನಿಷತ್ ಶಾಂತಿಪಾಠದ ಶ್ಲೋಕ ಇಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದರೆ, ಶಿಕ್ಷಕ ಮತ್ತು ವಿದ್ಯಾರ್ಥಿ ಇಬ್ಬರೂ ಸೇರಿಕೊಂಡು ತಮ್ಮ ಇಬ್ಬರ ಸಂಬಂಧ ಚೆನ್ನಾಗಿರಲಿ ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಕೇಳ್ಕೊಳ್ತಕ್ಕಂಥದ್ದು. ಗುರು ಮತ್ತು ಶಿಷ್ಯ, ಈಗ ಶಿಷ್ಯ ಕಲಿಯೋದಕ್ಕೆ ಅವನು ಮನಸ್ಸು ಮಾಡ್ತಾ ಇಲ್ಲ ಅಂತಂದಾಗ ಶಿಕ್ಷಕನಿಗೆ ಸಿಟ್ಟು ಬರ್ತದೆ, ಒಂದು ಏಟನ್ನು ಕೊಡ್ಬೋದು. ಸೊ ಅಂತಹ ಒಂದು ದ್ವೇಷ, ಇಬ್ಬರ ನಡುವೆ ದ್ವೇಷ ಬರಬಾರ್ದು ಅಂತಕ್ಕಂತಹ ಸ್ಥಿತಿ ಇರಬೇಕು ಅಂತಕ್ಕಂತಹ ಒಂದು ಪ್ರಾರ್ಥನೆ. ಅದೇ ರೀತಿ ವಿದ್ಯಾರ್ಥಿಗೆ ಕಲಿಯೋದಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾನೆ ಶಿಕ್ಷಕ. ಗುರು ಅವನಿಗೆ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಶಿಕ್ಷಕನ ಮನಸ್ಥಿತಿ, ವಿದ್ಯಾರ್ಥಿಯ ಮನಸ್ಥಿತಿ ಹೇಗಿರುತ್ತೆಪ್ಪ ಅಂತಂದರೆ, ಇವರು ನನ್ನನ್ನು ಯಾಕಾದರೂ ಮೇಲೆತ್ತಾ ಇದ್ದಾರೋ, ಯಾಕೆ ನನ್ನ ಶಿಕ್ಷೆ ಕೊಡ್ತಾ ಇದ್ದಾರೋ, ನನಗೆ ಇದ್ದ ಹಾಗೇ ಇರಲಿಕ್ಕೆ ಬಿಡ್ತಾ ಇಲ್ಲ ಯಾಕೆ ಅಂತಕ್ಕಂತಹ ಒಂದು ಮನೋಭಾವನೆ, ದ್ವೇಷದ ಸ್ಥಿತಿ ಆಗ್ಬೋದು. ಆ ದ್ವೇಷದ ಸ್ಥಿತಿ ಬರದೇ ಇರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಈ ಇಬ್ಬರಲ್ಲೂ ಕೂಡ ಕಲಿಸುವಾಗ ಮತ್ತು ಕಲಿಯುವಾಗ ದ್ವೇಷದ ಮನೋಭಾವನೆ ಬರಬಾರ್ದು ಅಂತಕ್ಕಂತಹ ಒಂದು ಪ್ರಾರ್ಥನೆ ನೋಡಿ. ನನಗಂತೂ ಬಹಳ ಇಷ್ಟ ಆಯ್ತದೆ ಶ್ಲೋಕ. ಮೊದಲು ಶ್ಲೋಕದ ಅರ್ಥನೇ ಗೊತ್ತಿರಲಿಲ್ಲ ನನಗೆ ಅಷ್ಟೊಂದಾಗಿ. ಯಾವ ನನ್ನ ಆಚಾರ್ಯ ಪ್ರಶಾಂತ್ ಅವ್ರನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಈ ಶ್ಲೋಕದ ನಿಜವಾದ ಅರ್ಥ ನನಗೆ ಗೊತ್ತಾಯಿತು. ಮತ್ತು ಇಬ್ಬರಲ್ಲಿ ದ್ವೇಷ ಬರಬಾರ್ದು ಅಂತಕ್ಕಂತಹ ಒಂದು ಕೇಳ್ಕೊಳ್ತಕ್ಕಂಥ ಪ್ರಾರ್ಥನೆ, ಮತ್ತು ಇಬ್ಬರ ಒಂದು ಕಲಿಸುವಾಗ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಇಬ್ಬರಿಗೆ ಒಂದು ತೇಜಸ್ವಿಯಾಗಿರ್ತಕ್ಕಂತಹ ಜ್ಞಾನವನ್ನು ಬರಲಿ ಅಂತಕ್ಕಂತಹ ಒಂದು ಮನೋಭಾವನೆ, ಇಬ್ಬರ ಒಂದು ಶಕ್ತಿ ಒಗ್ಗೂಡಲಿ ಅಂತಕ್ಕಂತಹ ಒಂದು ಪ್ರಾರ್ಥನೆ. ಸೊ ಇಂತಹ ಒಂದು ಪ್ರಾರ್ಥನೆಯನ್ನು ಒಳಗೊಂಡಿರ್ತಕ್ಕಂತಹ ಈ ಶ್ಲೋಕ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಹೇಳುವಂತಹದ್ದಾಗಿರಬೇಕು. ಇದಕ್ಕೆ ನಮ್ಮ ಸರ್ಕಾರ ಅನುಮತಿಯನ್ನು ಕೊಡಬೇಕು. ನೋಡಿ, ಇದಕ್ಕಿಂತ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಬೇರೆ ಶ್ಲೋಕ ಬೇಕಾ? ಇದಕ್ಕಿಂತ ಬೇರೆ ದೊಡ್ಡ ಮಾತು ಬೇಕಾ? ಬೇರೆ ವಚನ ಬೇಕಾ? ಯಾರ ಸಂಬಂಧ ಚೆನ್ನಾಗಿರಬೇಕಾಗಿದೆ ಶಾಲೆಯಲ್ಲಿ? ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಚೆನ್ನಾಗಿರಬೇಕು. ಅವರಿಬ್ಬರ ಮನಸ್ಥಿತಿ ಒಂದಾಗಿರಬೇಕು. ಅಂದರೆ ಅವರು ಕಲಿಸುವಂತಹ ಅಥವಾ ಕಲಿಯುವಂಥ ಪ್ರಕ್ರಿಯೆ ಏನಾಗಿರ್ತಕ್ಕಂಥ ಸಾರ್ಥಕ ಆಗ್ತದೆ. ಸೊ ಅಂತಹ ಒಂದು ಸಾರ್ಥಕತೆಯ ಪ್ರಾರ್ಥನೆ ಎಲ್ಲ ಶಾಲೆಯಲ್ಲೂ ಇರಬೇಕಾ ಬೇಡವಾ? ನೀವೇ ಹೇಳಿ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಈ ಪ್ರಾರ್ಥನೆ ನಡೀಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಬಹಳ ದೊಡ್ಡ ಆಸೆ ಅಂತಂತ ಹೇಳ್ಬೋದು ನಾನು. ಇಂತಹ ಒಂದು ಶ್ಲೋಕ ಪ್ರತಿಯೊಂದು ಶಾಲೆಯಲ್ಲೂ ಜಾರಿಯಲ್ಲಿ ಬರಬೇಕು ಅಂತ ನಾನು ಆ ಸರ್ಕಾರಕ್ಕೂ ಕೂಡ ಕೇಳ್ಕೊತೀನಿ, ಪ್ರತಿಯೊಬ್ಬ ಪಾಲಕರಿಗೂ ಕೇಳ್ಕೊತೀನಿ. ಇಂತಹ ಒಂದು ಶ್ಲೋಕ ಆಗಲಿ, ಇಂತಹ ಒಂದು ಯಾವುದೇ ಜ್ಞಾನದ ಮಾತುಗಳಾಗಲಿ ಆಚಾರ್ಯ ಪ್ರಶಾಂತ್ ಅವರಿಂದ ತಿಳಿಯೋದಕ್ಕೆ ಸಾಧ್ಯ. ಅವರನ್ನು ಕೇಳೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಬಹಳಕ್ಕೆ ಎಲ್ಲವೂ ಕೂಡ ಅರ್ಥ ಆಗ್ತಾಯಿದೆ. ಎಷ್ಟೊಂದು ಜಟಿಲಾಗಿರ್ತಕ್ಕಂಥ ಸಮಸ್ಯೆ ಆದರೂ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ನನ್ನಲ್ಲಿ ಬಂದಿದೆ ಅಂತ ನಾನು ಬಹಳ ಒಂದು ಆನಂದದಿಂದ, ಖುಷಿಯಿಂದ ಹೇಳ್ಕೊತೀನಿ. ಸೊ ಅದಕ್ಕೋಸ್ಕರ ಈ ಆಚಾರ್ಯ ಪ್ರಶಾಂತ್ ಅವರನ್ನು ಎಲ್ಲರೂ ಕೇಳೋದಕ್ಕೆ ಪ್ರಾರಂಭ ಮಾಡಿ, ನಿಮಗೂ ಕೂಡ ಇಂತಹ ಒಂದು ಆನಂದದ ಸ್ಥಿತಿ ಉಂಟಾಗಲಿ ಅಂತ ನನ್ನ ಆಶಯ. ಮತ್ತು ನೆನಪಿರಲಿ, ಈ ಶ್ಲೋಕ ಎಲ್ಲ ಮಕ್ಕಳಿಗೂ ಬರಬೇಕು. ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಸೇರಿ ಬೆಳಗ್ಗೆ
ತಮ್ಮ ಪ್ರಾರ್ಥನಾ ಸಮಯದಲ್ಲಿ ಹೇಳುವಂತಹ ಪರಿಸ್ಥಿತಿ ಬರಬೇಕು ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.